15 ವರ್ಷಗಳಿಂದ ಯಾವ ಸಿನಿಮಾ ಪರದೆಯಲ್ಲೂ ಕಾಣಿಸಿಲ್ಲ, ಯಾವ ದೊಡ್ಡ ಹಿಟ್ ಸಿನಿಮಾ ಕೂಡ ಕೊಟ್ಟಿಲ್ಲ, ಯಾವ ಪಾತ್ರವೂ ಇಲ್ಲ. ಆದರೆ ಇವತ್ತು ಭಾರತದಲ್ಲಿ ಅತ್ಯಂತ ಶ್ರೀಮಂತ ನಟಿ ಯಾರು ಗೊತ್ತಾ? ದೀಪಿಕಾ ಅಲ್ಲ, ಐಶ್ವರ್ಯ ಕೂಡ ಅಲ್ಲ. ರವಿಚಂದ್ರನ್ ಜೊತೆ ನಟಿಸಿದ ಈ ನಟಿ ಇವತ್ತು ಸಾವಿರಾರು ಕೋಟಿ ಆಸ್ತಿಯ ಮಾಲೀಕಿ. ಆ ಹೆಸರು ಕೇಳಿದರೆ ನೀವು ಶಾಕ್ ಆಗ್ತೀರಾ. ಅವಳು ಜೂಹಿ ಚಾವ್ಲಾ. ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ಮಾಯಾವಿ ಕನ್ನಡ. ಒಂದು ಕಾಲವಿತ್ತು, 90ರ ದಶಕ ಅಂದರೆ ಜೂಹಿ ಚಾವ್ಲಾ ಹೆಸರು ಇಲ್ಲದೆ ಬಾಲಿವುಡ್ ಊಹೆ ಕೂಡ ಮಾಡುತ್ತಿರಲಿಲ್ಲ. ನಗುವಿನಲ್ಲೇ ಪ್ರೇಕ್ಷಕರನ್ನ ಗೆದ್ದ ನಟಿ. ಸೌಂದರ್ಯ ಮಾತ್ರವಲ್ಲ, ಸಹಜ ಅಭಿನಯ, ಸರಳತೆ, ಕುಟುಂಬದ ಹುಡುಗಿಯಂತಿರುವ ಇಮೇಜ್ ಎಲ್ಲವೂ ಜೂಹಿಯ ಪ್ಲಸ್ ಪಾಯಿಂಟ್ ಆಯಿತು. ಶಾರುಖ್ ಖಾನ್, ಅಮೀರ್ ಖಾನ್, ಅನಿಲ್ ಕಪೂರ್, ರವಿಚಂದ್ರನ್ ಎಲ್ಲ ದೊಡ್ಡ ನಟರ ಜೊತೆ ಹಿಟ್ ಸಿನಿಮಾಗಳನ್ನು ಕೊಟ್ಟರು. ಇಷ್ಟೊಂದು ಯಶಸ್ಸು ಇದ್ದಾಗಲೇ ಜೂಹಿ ಚಾವ್ಲಾ ನಿಧಾನವಾಗಿ ಸಿನಿಮಾಗಳಿಂದ ದೂರ ಸರಿದರು. ಕೊನೆಯ 15 ವರ್ಷಗಳಲ್ಲಿ ಅವರು ನಿಯಮಿತವಾಗಿ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳಲೇ ಇಲ್ಲ. ಅನೇಕರಿಗೆ ಅನಿಸಿತು ಜೂಹಿ ಜೀವನ ಮುಗಿಯಿತು ಅಂತ. ಆದರೆ ಅಸಲಿ ಆಟ ಅಲ್ಲಿಂದಲೇ ಶುರು ಆಗುತ್ತೆ. 2025ರಲ್ಲಿ ಬಂದ ಒಂದು ರಿಪೋರ್ಟ್ ಇಡೀ ದೇಶವನ್ನೇ ಅಚ್ಚರಿಗೊಳಿಸಿತು. ಜೂಹಿ ಚಾವ್ಲಾ ಕುಟುಂಬದ ಒಟ್ಟು ಆಸ್ತಿ ಸುಮಾರು 7,700 ಕೋಟಿ ರೂಪಾಯಿ. ಹೌದು, ಸಿನಿಮಾ ಮಾಡದೇ ಇದ್ದರೂ ಅವರು ಭಾರತದಲ್ಲಿ ಅತ್ಯಂತ ಶ್ರೀಮಂತ ನಟಿಯಾಗಿ ಬಿಟ್ಟಿದ್ದಾರೆ. ಜೂಹಿ ಚಾವ್ಲಾ ಹಣ ಮಾಡಿದ್ದು ಕೇವಲ ನಟನೆ ಮೂಲಕ ಅಲ್ಲ. ಅವರು ಸಮಯಕ್ಕೆ ಸರಿಯಾಗಿ ಸಿನಿಮಾದಿಂದ ಬಂದ ಹಣವನ್ನ ಸರಿಯಾದ ಜಾಗಗಳಲ್ಲಿ ಹೂಡಿಕೆ ಮಾಡುತ್ತಾರೆ. ಅನೇಕರಂತೆ ಲಕ್ಸುರಿ ಜೀವನಕ್ಕೆ ಹಣ ಬಳಸದೆ ಭವಿಷ್ಯ ಕಟ್ಟುವ ಕೆಲಸಕ್ಕೆ ಬಳಸುತ್ತಾರೆ. ಜೂಹಿ ಚಾವ್ಲಾ ಅವರ ಪತ್ನಿ ಜೈ ಮೆಹ್ತಾ ಒಬ್ಬ ಪ್ರಮುಖ ಉದ್ಯಮಿಯಾಗಿದ್ದಾರೆ. ಇಬ್ಬರು ಸೇರಿ ಬಿಸಿನೆಸ್ ನಿರ್ಧಾರಗಳನ್ನು ತೆಗೆದುಕೊಂಡರು. ರಿಯಲ್ ಎಸ್ಟೇಟ್, ಸಿಮೆಂಟ್ ಉದ್ಯಮ, ಹಾಸ್ಪಿಟಾಲಿಟಿ, ಮೀಡಿಯಾ ಮತ್ತು ಎಂಟರ್ಟೈನ್ಮೆಂಟ್ ಎಲ್ಲ ಕ್ಷೇತ್ರಗಳಲ್ಲೂ ಹೂಡಿಕೆ ಮಾಡುತ್ತಾರೆ. ಜೂಹಿ ಜೀವನವನ್ನು ಬದಲಾಯಿಸಿದ ಒಂದು ನಿರ್ಧಾರ, IPL ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ಶಾರುಖ್ ಖಾನ್ ಜೊತೆ ಸೇರಿ KKR ಖರೀದಿಸಿದಾಗ ಅನೇಕರು ನಕ್ಕಿದ್ದರು. ಕ್ರಿಕೆಟ್ನಲ್ಲಿ ಏನು ಗೊತ್ತು ಅಂದರು. ಆದರೆ ಇವತ್ತು KKR ಮೌಲ್ಯ 1,000 ಕೋಟಿ ರೂಪಾಯಿ ದಾಟಿದೆ. ಟಿವಿ ಹಕ್ಕುಗಳು, ಸ್ಪಾನ್ಸರ್ಶಿಪ್, ಜಾಹೀರಾತುಗಳು, ಪ್ರತಿ ವರ್ಷ ಭಾರೀ ಆದಾಯ ಬರುತ್ತಿದೆ. ಪ್ರಮುಖ ನಗರಗಳಲ್ಲಿ ಜೂಹಿ ಕುಟುಂಬದ ಬಳಿ ಬೆಲೆ ಬಾಳುವ ಭೂಮಿ ಮತ್ತು ವಾಣಿಜ್ಯ ಆಸ್ತಿಗಳಿವೆ. ಹಲವು ನಿರ್ಮಾಣ ಸಂಸ್ಥೆಗಳಿಗೆ ಪಾಲುದಾರಿಕೆ, ಹಳೆಯ ಸಿನಿಮಾಗಳ ರಾಯಲ್ಟಿ, ಇನ್ನೂ ಹಣ ಬರುತ್ತಿದೆ. ಅಂದರೆ ಸಿನಿಮಾ ಅಲ್ಲ, ಆದಾಯ ಮಾತ್ರ ನಿಲ್ಲುತ್ತಲೇ ಇಲ್ಲ. 2024ರಿಂದ 25ರ ನಡುವೆ ಜೂಹಿ ಚಾವ್ಲಾ ಸಂಪತ್ತು ಸುಮಾರು %60ರಷ್ಟು ಹೆಚ್ಚಾಗಿದೆ ಎನ್ನಲಾಗುತ್ತಿದೆ. ಇದು ಸಿನಿಮಾ ನಟಿಯೊಬ್ಬಳಿಗೆ ಸಾಮಾನ್ಯ ವಿಷಯವೇ ಅಲ್ಲ. ಜೂಹಿ ಚಾವ್ಲಾ ಇಂದು ಕೇವಲ ನಟಿಯಲ್ಲ, ಅವರು ಒಂದು ಬ್ರ್ಯಾಂಡ್, ಒಂದು ಬಿಸಿನೆಸ್ ಎಂಪೈರ್. ಬೆಳ್ಳಿ ತೆರೆಯ ಮೇಲೆ ಮಾತ್ರವಲ್ಲ, ನಿಜ ಜೀವನದಲ್ಲೂ ಅವರು ಗೆದ್ದಿದ್ದಾರೆ. ಈ ಕತೆ ಹೇಳೋದು ಒಂದೇ ವಿಷಯ, ನಟನೆ ಶಾಶ್ವತ ಅಲ್ಲ, ಹೆಸರು ಶಾಶ್ವತ ಅಲ್ಲ, ಆದರೆ ಸರಿಯಾದ ನಿರ್ಧಾರಗಳು ಜೀವನ ಪೂರ್ತಿ ಫಲ ಕೊಡುತ್ತವೆ. ಜೂಹಿ ಚಾವ್ಲಾ ಅದನ್ನೇ ಸಾಬೀತುಪಡಿಸಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಧನ್ಯವಾದಗಳು.